ನಮಸ್ಕಾರ. ಕುತ್ತಿಗೆ ಸುತ್ತ ಕಪ್ಪಾಗಿರೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಬ್ಲ್ಯಾಕ್ ನೆಕ್. ಇದನ್ನು ಕಂಡುಹಿಡಿಯೋದಕ್ಕೇನು ಯಾವುದು ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿಲ್ಲ. ನೀವು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಅದೇನೋ ಹೇಳ್ತಾರಲ್ಲ, ಹಂಗೆ ಉಣ್ಣಿಗೆ ಕನ್ನಡಿ ಬೇಕೆ ಅಂತ. ಹಾಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಬ್ಲ್ಯಾಕ್ ನೆಕ್ ಆಗಿದೆ, ಇದು ಕುತ್ತಿಗೆ ಸುತ್ತ ಕಪ್ಪಾಗಿದೆ ಅಂತ. ಆದರೆ ಒಂದೇನು ತಿಳ್ಕೊಬೇಕು ಅಂತ ಅಂದರೆ, ಇದು ಎಲ್ಲಿ ಕಪ್ಪಾಗಿರುತ್ತೋ ಆ ಅಕ್ಕಪಕ್ಕದ ಚರ್ಮಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಸಾಫ್ಟ್ ಇರುತ್ತೆ. ಕೆಲವರಿಗೆ ನೆರುಳ್ಳಿಗಳ ಥರ ಬೇಕಾದ್ರೂ ಆಗ್ಬೋದು. ಹೇಳ್ತಾ ಇರ್ತಿರಲ್ಲ, ನರಳ್ಳಿ ಅಂದ್ರೇನು ಅಂತ. ಈ ರೀತಿ ನರಳ್ಳಿ ಆಗುತ್ತೆ. ಇದು ಒಂದು ಡೆಡ್ ಸ್ಕಿನ್ಸ್ನ ಗುಡ್ಡೆ. ನಾನೇನಕ್ಕೆ ಈಗ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕಸ ಎಲ್ಲ ಗುಡಿಸಿ ಒಂದು ಕಡೆ ಗುಡ್ಡೆ ಅಂತ ಮಾಡ್ತೀರಲ್ಲ, ಆ ರೀತಿ ಡೆಡ್ ಸ್ಕಿನ್ ಎಲ್ಲ ಒಂದು ಕಡೆಗೆ ಸೇರ್ಕೊಂಡಿರೋದು. ಇದು ಏನಕ್ಕಾಗುತ್ತೆ? ಇದು ಜಾಸ್ತಿ ನೀವು ಸೂರ್ಯನ ಬಿಸಿಲಿಗೆ ಎಕ್ಸ್ಪೋಜರ್ ಆದರೆ ಸನ್ ಟ್ಯಾನ್ ಅಂತ ಆಗುತ್ತಲ್ಲ, ಆ ರೀತಿಯಿಂದನೂ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾವ್ಯಾವಾಗ ಆಗುತ್ತೆ? ಈಗ ಪೀರಿಯಡ್ಸ್ ಟೈಮಲ್ಲಿ ಆಗ್ಬೋದು, ಪ್ರೆಗ್ನೆನ್ಸಿ ಟೈಮಲ್ಲಿ ಆಗ್ಬೋದು, ಮೇನೋಪಾಸ್ ಅಂದರೆ ಮುಟ್ಟು ನಿಲ್ಬೇಕಾದ್ರೆ ಆಗ್ಬೋದು. ಅಂಥ ಟೈಮಲ್ಲಿ ಸಡನ್ನಾಗಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಮತ್ತೆ ಒಬ್ಬರಿಂದ ಒಬ್ಬರಿಗೆ ಹತ್ತಲ್ಲ. ಆಮೇಲೆ ಯಾವುದಕ್ಕಾಗುತ್ತೆ? ಸೂರ್ಯನ ಬಿಸಿಲು ಅಂತ ಒಂದು ಗೊತ್ತಾಯಿತು. ಎರಡನೇದು ಸ್ಕಿನ್ ಅಲರ್ಜಿಯಿಂದನೂ ಆಗುತ್ತೆ. ಈಗ ಸ್ಕಿನ್ ಅಲರ್ಜಿ ಅಂತ ತಗೊಳ್ಳೋದಾದರೆ, ನೀವು ಹಾಕಿರೋ ಚೈನ್ಗಳು ಸಾಮಾನ್ಯವಾಗಿ ಚಿನ್ನ, ಬೆಳ್ಳಿ ಅಥವಾ ಈ ಕಾಸ್ಟ್ಲಿ ಮೆಟೀರಿಯಲ್ಸ್ ಆಭರಣಗಳೇನಿದೆ ಅವುಗಳಿಂದ ಆಗಲ್ಲ. ಯಾಕೆ ಅಂತಂದರೆ ಅವು ಬಯೋಕಂಪ್ಯಾಟಿಬಲ್ ಅಂತಂದರೆ ಅವು ನಮ್ಮ ಶರೀರಕ್ಕೆ ಹೊಂದ್ಕೊಳ್ಳೋ ಅಂಥವು. ನೀವು ಕೇಳಿರ್ತೀರಲ್ವ, ಕೈಕಾಲು ಮುರಿದು ಹೋದಾಗ ಒಳಗಡೆಗೆ ರಾಡ್ ಅಂತ ಹಾಕ್ತಾರೆ. ಅವೇನೂ ಆಗಲ್ಲ, ಒಳಗಡೆ ಆಗೇ ಇರ್ತವೆ. ಯಾಕೆ ಆಗೇ ಇರ್ತವೆ ಅಂದರೆ ಅವು ಬಯೋಕಂಪ್ಯಾಟಿಬಲ್, ನಮ್ಮ ಶರೀರಕ್ಕೆ ಅವು ಅಡ್ಜಸ್ಟ್ ಆಗ್ತವೆ. ಯಾವ ಅಡ್ಜಸ್ಟ್ ಆಗಲ್ಲ? ನೀವು ಚೀಪರ್ ಕ್ವಾಲಿಟಿ ಚೈನು ಅದು ಇದು ಹಾಕಿದರೆ, ಅದಕ್ಕೆ ನೀವು ಚೀಪರ್ ಕ್ವಾಲಿಟಿ ಹಾಕೊಳ್ಳೋದ್ರ ಬದಲು ನೀವು ಹಾಕ್ಕೊಳ್ಳದೇ ಇರೋದು ಒಳ್ಳೆಯದು. ಸ್ವಲ್ಪ ಮಣಿ ಗಿಣಿ ಸರ ಆ ಥರ ಬರುತ್ತಲ್ಲ, ಬೇಕಾದ್ರೆ ನೀವು ಆ ರೀತಿ ಹಾಕ್ಬೋದು. ಚಿನ್ನ ಬೆಳ್ಳಿನ ನಾವು ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಆ ರೀತಿ ಬೇಕಾದ್ರೆ ಮಣಿ ಈ ಥರದಲ್ಲಿ ಮಾಡಿರೋ ಅಥವಾ ದಾರದಲ್ಲಿ ಮಾಡಿರೋ ಸರಗಳನ್ನ ಬೇಕಾದ್ರೆ ಬಳಸಿ ಚಿನ್ನ ಬೆಳ್ಳಿನೇ ಹಾಕಬೇಕು ಅಂತಿಲ್ಲ. ಚಿನ್ನ ಬೆಳ್ಳಿ ಸರಗಳಿಂದ ಈ ರೀತಿ ಆಗಲ್ಲ. ನೀವು ಲೋ ಕ್ವಾಲಿಟಿ ಮೆಟಲಿಂದ ಮಾಡಿರೋ ಚೈನ್ಗಳಿಂದ ಕೂಡ ಆಗ್ಬೋದು. ಜಾಸ್ತಿ ಆಗೋದು ಒಂದು ಫಂಗಸ್ಸಿಂದ. ಈ ಫಂಗಸ್ ಅಂದರೆ ಏನು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಈ ಬ್ಯಾಕ್ಟೀರಿಯಾ, ವೈರಸ್ ಯಾವ ಥರನೋ ಫಂಗಸ್ ಅನ್ನೋದು ಕೂಡ ಅದು ಒಂದು ಸೂಕ್ಷ್ಮಾಣು ಜೀವಿ. ಇದು ಡಯಾಬಿಟಿಸ್ ಮತ್ತು ವೆಯ್ಟ್ ಜಾಸ್ತಿ ಇರೋರಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಬ್ಲಡ್ಡಲ್ಲಿ ಇನ್ಸುಲಿನ್ ಜಾಸ್ತಿ ಆಗಿದ್ದರೆ, ಅಂದರೆ ಈಗ ಡಯಾಬಿಟಿಸಲ್ಲಿ ಇನ್ಸುಲಿನ್ ಕಡಿಮೆ ಆಗುತ್ತೆ, ಇಲ್ಲಿ ಇನ್ಸುಲಿನ್ ಜಾಸ್ತಿ ಆಗಿದ್ದರೆ ಈ ರೀತಿ ಆಗುತ್ತೆ. ಆದ್ದರಿಂದ ಈಗ ಮೂಲ ಕಾರಣಗಳು ತಿಳ್ಕೊಂಡ್ರೆ, ಮೊದಲು ಈ ಮೂಲ ಕಾರಣಗಳನ್ನ ನೀವು ಸರಿ ಮಾಡಿಕೊಂಡು ಆಮೇಲೆ ನಾವು ಹೊರಗಡೆ ಏನು ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಅದ್ರ ಬದಲು ನೀವು ಮೂಲ ಕಾರಣಗಳಿಗೆ, ಅಂದರೆ ರೂಟ್ ಕಾಸಸ್ ಅಂತೀವಲ್ಲ, ಇವು ಟ್ರೀಟ್ಮೆಂಟ್ ತೊಗೊಳ್ದೇ ಬರೀ ಮೇಲ್ಗಡೆ ಆಯಿಂಟ್ಮೆಂಟು ಅದು ಇದು ಹಾಕಿದ್ರೆ ನಿಮಗೆ ಇದು ಸರಿ ಹೋಗಲ್ಲ. ಆಮೇಲೆ ನಿಮಗೆ ಇದು ಆರೋಗ್ಯಕ್ಕೆ ಯಾವುದೇ ಸಮಸ್ಯೆಯನ್ನು ಉಂಟು ಮಾಡಲ್ಲ. ನೋಡೋದಕ್ಕೆ ಕೆಟ್ಟದಾಗಿ ಕಾಣಿಸುತ್ತೆ ಅಷ್ಟೇ, ಆರೋಗ್ಯಕ್ಕೇನು ತೊಂದರೆ ಆಗಲ್ಲ ಇದರಿಂದ ನಿಮಗೆ. ಆದರೆ ತುಂಬ ವಿರಳ ಅಂತ ಅಂದರೆ ನಿಮಗೆ ಕೆಲವು ಸಲ ಲಿವರ್ ಕ್ಯಾನ್ಸರ್ ಇಲ್ಲ ಸ್ಟಮಕ್ ಕ್ಯಾನ್ಸರ್, ಅಂದರೆ ಜಠರದ ಕ್ಯಾನ್ಸರ್ ಆಗಿರ್ಬೋದು. ಹಾಗಂತ ಬ್ಲ್ಯಾಕ್ ಆಗಿರೋರೆಲ್ಲ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ವಿರಳ ಕೇಸ್ಗಳಲ್ಲಿ ಈ ಕ್ಯಾನ್ಸರ್ ರೀತಿಯ ಸಮಸ್ಯೆ ಇದ್ರೂ ಕೂಡ ಇದ್ದವ್ರಿಗೆ ಈ ರೀತಿ ಆಗಿರುತ್ತೆ. ಸಾಮಾನ್ಯವಾಗಿ ಸನ್ ಟ್ಯಾನು, ಅಲರ್ಜಿ, ಹಾರ್ಮೋನ್ ಇಂಬ್ಯಾಲೆನ್ಸು ಇವುಗಳಿಂದನೇ ಜಾಸ್ತಿ. ಮೊದಲು ಇವುಗಳನ್ನ ಸರಿ ಮಾಡ್ಕೊಳ್ಳಿ. ಸರಿ ಮಾಡ್ಕೊಂಡಾದ್ಮೇಲೆ ಈಗ ಟ್ರೀಟ್ಮೆಂಟ್ ಏನು ಅಂತ ನೋಡೋಣ ಬನ್ನಿ. ಈಗ ಮನೆ ಮದ್ದು ನೀವು ಹೇಳಲೇಬೇಕು. ಈಗ ಮನೆ ಮದ್ದು ಸಾಮಾನ್ಯವಾಗಿ ಕೆಲವ್ರು ಹೇಳ್ತಾರೆ ಅರಿಶಿನ ಹಾಕಿದರೆ ಒಳ್ಳೆಯದು, ಆಮೇಲೆ ಲೈಕೋರೈಸ್ ಅಂತ ಆಯುರ್ವೇದದಲ್ಲಿ ಬರುತ್ತೆ ಅಂತ, ಆಮೇಲೆ ಕೆಲವು ನಿಂಬೆಹಣ್ಣು ಹಾಕಿ ಉಜ್ಜಿ ಅಂತ ಹೇಳ್ತಾರೆ, ಇನ್ನು ಏನೇನೋ ಹೇಳಿದ್ದಾರೆ. ಇವುಗಳು ಯಾವುದೂ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿಲ್ಲ, ಯಾವುದೇ ಸಾಕ್ಷಿ ಇಲ್ಲ. ಈಗ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಬಂದಾಗ ಸೇಮ್, ಈಗ ಹೈಪರ್ ಪಿಗ್ಮೆಂಟೇಷನ್, ಸನ್ ಟ್ಯಾನ್ಗೆ ನೀವು ಯಾವ ರೀತಿ ಉಪಯೋಗಿಸ್ಕೊಳ್ತೀರೋ ಇಲ್ಲೂ ಅದೇ ರೀತಿ ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಮೇನ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಇಲ್ಲಿ ಆಂಟಿ ಫಂಗಲ್ ಆಯಿಂಟ್ಮೆಂಟ್ಸ್ಗಳನ್ನ ಉಪಯೋಗಿಸ್ಕೋಬೇಕು. ಈಗ ಆಂಟಿಬಯೋಟಿಕ್ ಅಂದ್ರೆ ಗೊತ್ತು, ಅದಕ್ಕೆ ಬ್ಯಾಕ್ಟೀರಿಯಾ ಕೊಡ್ತೀರಾ. ಅದೇ ಆಂಟಿ ವೈರಲ್ ಅಂತ ಜಾಸ್ತಿ ಇಲ್ಲ, ಯಾಕೆಂದರೆ ಈ ಥರದ್ದು ಯಾವುದು ವೈರಸ್ ಮೇಲೆ ಕೆಲಸ ಮಾಡಲ್ಲ. ಅದಕ್ಕೆ ಕೊರೋನಾ ಈ ರೀತಿ ಹಿಂಸೆ ಕೊಡ್ತಾ ಇರೋದು. ಇಲ್ಲಿ ಆದರೆ ಆಂಟಿ ಫಂಗಲ್ಸ್ ಅಂತ ಇದೆ, ಅಂದರೆ ಫಂಗಸ್ನ ಈ ಆಯಿಂಟ್ಮೆಂಟ್ಗಳು ಸಾಯಿಸ್ತವೆ. ಕೆಲವು ಸಲ ನೀವು ಆಯಿಂಟ್ಮೆಂಟಲ್ಲಿ ಸರಿ ಹೋಗುತ್ತೆ. ತುಂಬ ರೇರ್ ಕೇಸಸ್ಗಳಲ್ಲಿ ಈ ಫಂಗಸ್ ಆಯಿಂಟ್ಮೆಂಟ್ಗಳು ಸರಿಯಾಗದೇ ಇದ್ದರೆ ಅವಾಗ ಟ್ಯಾಬ್ಲೆಟ್ ರೂಪದಲ್ಲಿ ನೀವು ಆಂಟಿ ಫಂಗಲ್ ಟ್ಯಾಬ್ಲೆಟ್ಸ್ಗಳನ್ನ ತಗೋಬೇಕಾಗುತ್ತೆ. ಈ ಆಂಟಿ ಫಂಗಲ್ ಟ್ಯಾಬ್ಲೆಟ್ಸ್ಗಳು ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರೋದ್ರಿಂದ ನಾವು ಅದನ್ನು ಕೊನೆಯ
ಅಸ್ತ್ರವಾಗಿ ಬಳಸ್ಬೋದು. ಅಲ್ಲಿವರೆಗೂ ಆಯಿಂಟ್ಮೆಂಟಲ್ಲೇ ಈ ಫಂಗಸ್ನ ಸಾಯಿಸಕ್ಕೆ ಟ್ರೈ ಮಾಡಿ ನಮ್ಮ ಪ್ರಾಬ್ಲಮ್ನ ಸರಿ ಮಾಡ್ಕೋಬೇಕು. ತುಂಬ ಜಾಸ್ತಿ ಆದಾಗ ಮಾತ್ರ ಟ್ಯಾಬ್ಲೆಟ್ಸ್ಗಳನ್ನ ಆ್ಯಂಟಿಫಂಗಲ್ನ ಉಪಯೋಗಿಸ್ತಾರೆ, ಅಲ್ಲಿವರೆಗೆ ಇದನ್ನು ಉಪಯೋಗಿಸಲ್ಲ. ಅದು ಕೊನೆಯ ಟ್ರೀಟ್ಮೆಂಟ್ ಆಗಿ ಆ್ಯಂಟಿಫಂಗಲ್ ಟ್ಯಾಬ್ಲೆಟ್ಸ್ ಬರುತ್ತೆ. ಈಗ ಫಂಗಲ್ ಆಗಿಲ್ಲ ಅಂತಂದರೆ ಇನ್ಸುಲಿನ್ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇನ್ಸುಲಿನ್ ಜಾಸ್ತಿ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು. ಆಮೇಲೆ ದಪ್ಪ ಇರೋರಿಗೆ ಗೊತ್ತಾಗುತ್ತೆ, ನಾನು ದಪ್ಪ ಇದ್ದೀನಿ ಅಂತ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು. ಅಲ್ಲಿಗೆ ಮೂಲ ಕಾರಣಗಳು ಟ್ರೀಟ್ಮೆಂಟ್ ಆಯ್ತಲ್ವಾ. ಆಮೇಲೆ ಇನ್ನೂ ಒಂದಿದೆ, ಅದು ನಿಮಗೆಲ್ಲ ಗೊತ್ತಿರೋ ಕೆಲವರು ತುಂಬ ಕನ್ಫ್ಯೂಷನ್ ಮಾಡ್ತಾ ಇರೋ PCOD. ಈ PCODನ ಇವಾಗ PCOD ಅನ್ನಲ್ಲ, PCOS ಅಂತಾರೆ. ಅದಕ್ಕೆ ಹೆಸರು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಕೊನೆಯಲ್ಲಿ ಡಿ ಅಂತಿದೆಯಲ್ಲ, ಅದು ಡಿಸೀಸ್ ಅಂತ. ಡಿಸೀಸ್ ಅಂದರೆ ಒಂದು ಕಾಯಿಲೆ. ಅದೇ ಎಸ್ ಅಂತ ಅಂದರೆ ಸಿಂಡ್ರೋಮ್. ಸಿಂಡ್ರೋಮ್ ಅಂತಂದರೆ ಗ್ರೂಪ್ ಆಫ್ ಡಿಸೀಸಸ್, ಅಂದರೆ ಒಂದು ಗುಂಪು, ಕಾಯಿಲೆಗಳ ಗುಂಪು. ಈ PCOD ಇರೋರಿಗೆ ಬರೀ ಒಂದೇ ಒಂದು ಕಾಯಿಲೆ ಇರಲ್ಲ, ಸುಮಾರು 4-5 ಕಾಯಿಲೆಗಳ ಒಂದು ಗುಂಪಾಗಿರೋದ್ರಿಂದ ಅದನ್ನು ಇವಾಗ ಸಿಂಡ್ರೋಮ್ ಅಂತ ಕರೆದು PCOD ಅನ್ನೋದ್ರ ಬದಲು PCOS ಅಂತಾರೆ. ಇದೇನಾದ್ರು ಇದ್ದರೆ ಮೊದಲು ನೀವು ಇದನ್ನು ಸರಿ ಮಾಡ್ಕೋಬೇಕಾಗತ್ತೆ. ಈಗ ಬ್ಲಡ್ ಟೆಸ್ಟ್ ಮಾಡಿ ಅದನ್ನು ಸರಿ ಮಾಡಿಸ್ಕೊಂಡ್ರಿ, PCOD ಅಥವಾ PCOSನ ಸರಿ ಮಾಡ್ಕೊಂಡ್ರಿ. ಆಮೇಲೆ ಈಗ ಕ್ರೀಮ್ಸ್ಗಳನ್ನ ಯಾವ್ದು ಹಾಕಬೇಕು. ಕ್ರೀಮ್ಸ್ಗಳಲ್ಲಿ ಈಗ ಟ್ರೆಟಿನೈನ್ ಯಾವುದ್ರಲ್ಲಿ ಇರುತ್ತಪ್ಪ ಜಾಸ್ತಿ ಅಂತಂದರೆ ಕೆಲವೆರಡು ಟ್ರೇಡ್ ನೇಮ್ ಹೇಳ್ಬಿಡ್ತೀನಿ. ಅದು ರೆಟಿನೋ A 0.5% ತೊಗೊಳ್ಳಿ. ಇಲ್ಲ ಇನ್ನೊಂದಿದೆ ಟ್ರೆಟಿನ್ ಅಂತಿದೆ, ಅದು ಕೂಡ 0.5% ಉಪಯೋಗಿಸಿ. 0.25% ಬರುತ್ತೆ, ಅದು ಸ್ವಲ್ಪ ಮೈಲ್ಡು. ಆಮೇಲೆ ಈಗ ಸೂರ್ಯನ ಬಿಸಿಲಿಂದ ನೀವು ತಪ್ಪಿಸ್ಕೋಬೇಕು ಅಂತ ಅಂದರೆ ಅದರಲ್ಲಿ SPF 50 ಮೇಲಿರಬೇಕು. 50 ಓಕೆ, ಇಲ್ಲ 70 ಇದ್ರೂ ನಿಮ್ಗೆ ತುಂಬ ಒಳ್ಳೆಯದು. ಯಾರು ಜಾಸ್ತಿ ಬಿಸಿಲು ಬೀಳೋ ಜಾಗಗಳಲ್ಲಿದ್ದೀರಾ ಅವರು 70 ಇರೋದನ್ನೇ ತೊಗೊಳ್ಳಿ. ಇದು 30ಇಂದ ಶುರುವಾಗುತ್ತೆ. ಸಾಮಾನ್ಯ ಎಲ್ಲ ಕಾಸ್ಮೆಟಿಕ್ಸಲ್ಲಿ 30++ ಅಂತಿರುತ್ತೆ SPF. ಮೀಡಿಯಮ್ ಅಂತ ಅಂದರೆ 50++, ಆಮೇಲೆ 70++ ಸ್ಟ್ರಾಂಗು. ಈಗ ಸನ್ಸ್ಕ್ರೀನ್ ಅಂದರೆ ಕೆಲವರು ಏನೋ ಅಂತ ತಿಳ್ಕೊಬಿಟ್ಟಿದ್ದಾರೆ, ಅದು ಬಿಳಿಗೆ ಮಾಡುತ್ತೆ ನಮ್ಮನ್ನು, ಅದಕ್ಕೆ ಮನೇಲಿ ಹಾಕ್ಬೇಕಾ ಹೊರಗಡೆ ಹಾಕ್ಬೇಕಾ ಅಂತ ಏನೇನೋ ಕ್ವಶನ್ಸ್ಗಳು ಡೌಟ್ಸ್ಗಳಿದಾವೆ ಕೆಲವರಿಗೆ. ನೋಡಿ, ಸನ್ಸ್ಕ್ರೀನ್ ಅಂದರೆ ಸೂರ್ಯನಿಗೆ ನಿಮಗೂ ಮಧ್ಯೆ ಎಳೆದಿರೋ ಒಂದು ಸ್ಕ್ರೀನ್ ಅಂತ, ಅದು ಸನ್ಸ್ಕ್ರೀನ್. ಸ್ಕ್ರೀನ್ ಏನಕ್ಕೆ ಎಳಿತೀವಿ ನಾವು? ಸೂರ್ಯನಲ್ಲಿ ಬಿಸಿಲಿನಲ್ಲಿರೋ UV ರೇಸ್, ಅಲ್ಟ್ರಾವೈಲೆಟ್ ರೇಸು ಚರ್ಮದ ಒಳಗೆ ಪ್ರವೇಶ ಮಾಡಿ ನಿಮಗೆ ಕ್ಯಾನ್ಸರ್ ಆಗಬಾರ್ದು, ಸನ್ ಟ್ಯಾನ್ ಆಗಿ ಚರ್ಮ ಕಪ್ಪಾಗಬಾರ್ದು ಅನ್ನೋದಕ್ಕೋಸ್ಕರ ಈ ಸನ್ಸ್ಕ್ರೀನ್ ಹಾಕೋದ್ರಿಂದ ನೀವು ಮನೆ ಒಳಗಡೆ ಹಾಕೋದಕ್ಕೆ ನೆಸಿಟಿ ಏನಿದೆ, ಬೇಕಾಗಿಲ್ಲ. ಆದ್ದರಿಂದ ನೀವು ಹೊರಗಡೆ ಹೋಗೋದಕ್ಕಿಂತ, ಬಿಸಿಲಿಗೆ ಹೋಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಮುಖ ತೊಳೆದುಕೊಂಡು ಈ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿಕೊಂಡು, ಬೇಕಾದ್ರೆ ಅದ್ರ ಮೇಲೆ ಡೇ ಕ್ರೀಮ್ ಬೇಕಾದ್ರೂ ಫೇರ್ನೆಸ್ ಕ್ರೀಮ್ ಬೇಕಾದ್ರೂ ಹಾಕ್ಕೊಂಡು ನೀವು ಹೋಗ್ಬೋದು. ಇದು ಸನ್ಸ್ಕ್ರೀನ್ನ ಉಪಯೋಗಿಸೋ ರೀತಿ. ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ, ಮನೇಲಿದ್ದರೆ ನೀವು ಹಾಕೋದು ಬೇಕಾಗಿಲ್ಲ. ಆಮೇಲೆ ನಾನು ಸನ್ಸ್ಕ್ರೀನ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಥವಾ ನನಗೆ ಅಲರ್ಜಿ ಇದೆ, ಯಾಕೋ ಸೆಟ್ ಆಗ್ತಿಲ್ಲ ಇದು ಅಂತ ಅಂದರೆ ನೀವು ಛತ್ರಿ ಇಟ್ಕೊಂಡು ಓಡಾಡ್ಬೋದು. ಒಂದು ಕ್ಯಾಪ್ ಹಾಕ್ಕೊಳ್ಳಿ, ಕ್ಯಾಪ್ಗಳಿಲ್ಲ ಮುಖ ಕವರ್ ಆಗೋದು, ಇಲ್ಲ ಒಂದು ಬಟ್ಟೆ ಕವರ್ ಮಾಡ್ಕೊಳ್ಳಿ, ಕೆಲಸ ಮಾಡಿ. ಈ ರೀತಿ ಕುತ್ತಿಗೆ ಸುತ್ತ ಕಪ್ಪು ಬರೀ ಹೆಂಗಸ್ರಿಗೆ ಮಾತ್ರ ಆಗಲ್ಲ, ಗಂಡಸರಿಗೂ ಕೂಡ ಆಗುತ್ತೆ. ಗಂಡಸರು ಕೂಡ ಇದ್ರ ಬಗ್ಗೆ ಕೇರ್ ತಗೋಬೇಕು. ಆಮೇಲೆ ಎಷ್ಟೋ ಜನ ಗಂಡಸರುಗಳು ಅಂದ್ಕೊಂಡಿದ್ದಾರೆ ಬರೀ ಹೆಂಗಸರು ಸೌಂದರ್ಯಕ್ಕೆ ಮಾತ್ರ ಹೇಳ್ತೀರಾ ಅಂತ. ಹೆಂಗಸರು ಗಂಡಸರು ಅನ್ನೋ ಕ್ವಶನ್ನೇ ಇಲ್ಲಿ ಬರಲ್ಲ. ಚರ್ಮ ಅಂದರೆ ಗಂಡಸರಿಗೂ ಒಂದೇ, ಹೆಂಗಸರಿಗೂ ಒಂದೇ. ಸ್ವಲ್ಪ ಗಡ್ಡ ಮೀಸೆ ಬೆಳೆಯುತ್ತೆ ಅನ್ನೋದು ಬಿಟ್ರೆ ಏನು ಡಿಫ್ರೆನ್ಸ್ ಇದೆ? ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಸೊಪ್ಪು ಮತ್ತು ಹಣ್ಣನ್ನ ಜಾಸ್ತಿ ತಗೊಳ್ಳಿ, ಜಾಸ್ತಿ ನೀರು ಕುಡೀರಿ. ಈಗ ಸೋಪ್ ನೀವು ಯಾವ್ದು ತೊಗೊಂಡ್ರೆ ಒಳ್ಳೆಯದು ಅಂತ ಅಂದರೆ ಕೋಸಿಕ್ ಆ್ಯಸಿಡ್ ಅಂತಿರುತ್ತೆ. ಆ ರೀತಿ ಸೋಪ್ಗಳು ತಗೊಳ್ಳೋದ್ರಿಂದ ಅನುಕೂಲ. ಬೇರೆ ಸೋಪ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಸೋಪಿಂದನೇ ಸರಿಯಾಗ್ಬಿಡುತ್ತೆ ಅಂತಲ್ಲ. ಆಮೇಲೆ ಈ ಆಯಿಂಟ್ಮೆಂಟ್ಸ್ಗಳನ್ನ ಹೇಳೋದ್ನಲ್ಲ, ಕೆಲವು ಸಲ ಅವು ಮುಂಚೆ ಇದ್ದಿದ್ದ ಕಪ್ಗಿಂತನೂ ಫಸ್ಟ್ ಜಾಸ್ತಿ ಕಪ್ಪಾಗ್ತವೆ, ಇಲ್ಲ ಕೆಂಪಾಗ್ಬೋದು. ಇವು ಸಾಮಾನ್ಯ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಜಾಸ್ತಿ. ಆದ್ರಿಂದ ಆ ಥರದವ್ರು ಕಳವಳ ಪಡೋದು ಬೇಕಾಗಿಲ್ಲ. ಟೈಮ್ ಕೊಡಿ, 3 ತಿಂಗಳಾಗ್ಬೋದು, 6 ತಿಂಗಳಾಗ್ಬೋದು. ಅದಕ್ಕೆ ಟೈಮ್ ಕೊಡಿ, ಸ್ವಲ್ಪ ದಿನ ಕಾಯಿರಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ನಿಮಗೆ ಸರಿಯಾಗತ್ತೆ.